ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ. ಇವತ್ತು ಹೊಸ ವರ್ಷ ದಿನ ಗುರುವಾರ. ಮನೆಯಲ್ಲಿ ಸಂಜೆ ಪೂಜೆ ಮಾಡಿದ್ವಿ. ಸಂಜೆ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೀವಿ. ಅಲ್ಲಿ ನೋಡಿ ಅವರಿಬ್ಬರು ಪೂಜೆ ಮಾಡ್ತಾರೆ. ಮಂತ್ರಗಳನ್ನ ಜೋರಾಗಿ ಹೇಳ್ಕೊಂಡು ಪೂಜೆ ಮಾಡ್ತಿದ್ದಾರೆ. ಆಲೂರಲ್ಲಿ ರಾಯರ ದೇವಸ್ಥಾನ ಇದೆ. ಅಲ್ಲಿ ನಾವು ಗುರುವಾರ ಆಗಿರೋದ್ರಿಂದ ಮೊದಲನೇ ವರ್ಷದ ಗುರುವಾರ ಪೂಜೆ ಮುಗಿಸ್ಕೊಂಡು ಬಂದ್ವಿ. ರಾಘವೇಂದ್ರ ಟೆಂಪಲ್ ಆದಮೇಲೆ ಇನ್ನೊಂದು ಹನುಮಂತನ ಟೆಂಪಲ್ಗೆ ಬಂದ್ವಿ, ಆಂಜನೇಯನ ಟೆಂಪಲ್ಗೆ. ಭಗವಂತ 2026ರಲ್ಲಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ನನ್ನ ಭಾವನೆ. ಹೌದಾ? ಆಂಜನೇಯ ದೇವಸ್ಥಾನ ಮುಗಿಸ್ಕೊಂಡು ದುರ್ಗಾ ಪೀಠದೊಳಗಡೆ ಮಹಾಲಕ್ಷ್ಮಿ ದೇವಸ್ಥಾನ ಇದು. ಅಲ್ಲಿನೂ ಕೂಡ ದರ್ಶನ ಮಾಡಿದ್ವಿ. ಮತ್ತು ಲಕ್ಷ್ಮಿ ಅಷ್ಟಸ್ತೋತ್ರಗಳನ್ನು ಹೇಳಿಸಿದ್ರು. ತುಂಬ ಖುಷಿ ಆಯಿತು. ಸುಮಾರು 3/4 ಗಂಟೆ ಆಯಿತು ಅಲ್ಲಿ ಪೂಜೆ ಮುಗಿಸ್ಕೊಂಡು. ಹಂಗೆ ಬರ್ತಾ ತುಂಬ ಇಷ್ಟವಾಗಿತ್ತು ಅಂತ ಹೇಳಿ ಅಲ್ಲೇ ಪಾರ್ಸಲ್ ಹೋಗ್ಬಿಟ್ಟು ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ, ಆಂಜನೇಯ ಮತ್ತು ರಾಘವೇಂದ್ರ ಸ್ವಾಮಿ ಎಲ್ಲ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ವಿ. ಬರ್ತಾ ತುಂಬ ಇಷ್ಟವಾಗಿತ್ತು ಅಂತ ಹೇಳ್ಬಿಟ್ಟು ಫುಡ್ನ ಅಲ್ಲಿಂದನೇ ಬರ್ತಾ ತೊಗೊಂಬಂದ್ಬಿಟ್ವಿ. ಕಾಣಿಸ್ತಾ ಇಲ್ಲ ಅಮ್ಮ? ಕಾಣಿಸ್ತಾ ಇದೆ ಫುಡ್ಡು. ಕುಲ್ಚಾ ಮತ್ತು ಪನ್ನೀರ್ ಗ್ರೇವಿ, ಪನ್ನೀರ್ ಚಿಲ್ಲಿ ಆ್ಯಂಡ್ ಗೋಬಿ ಇಷ್ಟು ತೊಗೊಂಡು ಬಂದಿದ್ದೀವಿ. ಸೊ ನಿಮ್ಗೆಲ್ಲರಿಗೂ ಈ ಲಾಗ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಬಾಯ್ ಬಾಯ್.